ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 17/4/2024. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಈ ವಿಚಿತ್ರವಾದ ವಿದ್ಯೆಯನ್ನು ಬೇಹದ್ದಿನ ತಂದೆ ಓದಿಸುತ್ತಿದ್ದಾರೆ. ತಂದೆ ಮತ್ತು ಅವರ ವಿದ್ಯೆಯಲ್ಲಿ ಯಾವುದೇ ಸಂಶಯ ಬರಬಾರದು. ಮೊದಲು ನಮಗೆ ಓದಿಸುವವರು ಯಾರು ಎಂದು ನಿಶ್ಚಯ ಇರಬೇಕು. ತಂದೆಯ ಮೇಲೆ ನಿಶ್ಚಯ ಇರಬೇಕು. ತಂದೆ ನಮಗೆ ಇದೇ ಸಂಗಮಯುಗದಲ್ಲಿ ನಮಗೆ ವಿದ್ಯೆಯನ್ನು ಓದಿಸುತ್ತಿದ್ದಾರೆ. ಪ್ರಶ್ನೆಯಾಗಿದೆ, ನೀವು ಮಕ್ಕಳಿಗೆ ನಿರಂತರ ನೆನಪಿನ ಯಾತ್ರೆಯಲ್ಲಿ ಇರುವ ಶ್ರೀಮತವು ಏಕೆ ಸಿಕ್ಕಿದೆ? ಉತ್ತರ, ತಂದೆ ಹೇಳುತ್ತಾರೆ, ಏಕೆಂದರೆ ಮಾಯಾಶತ್ರು ಈಗಲೂ ನಿಮ್ಮ ಹಿಂದೆ ಇದ್ದಾನೆ. ಯಾವುದು ನಿಮ್ಮನ್ನು ಬೀಳಿಸಿದೆ, ಈಗ ಅದು ನಿಮ್ಮ ಹಿಂದೆ ಬರುವುದು ಬಿಡುವುದಿಲ್ಲ. ಆದ್ದರಿಂದ ಹುಡುಗಾಟಿಕೆ ಮಾಡಬಾರ್ದು. ಬಲೆ ನೀವು ಸಂಗಮ ಯುಗದಲ್ಲಿ ಇದ್ದೀರಿ, ಆದರೆ ಅರ್ಧಕಲ್ಪ ನೀವು ಮಾಯೆಗೆ ವಶರಾಗಿದ್ದೀರಿ. ಆದ್ದರಿಂದ ಬೇಗನೆ ಬಿಡುವುದಿಲ್ಲ. ನೆನಪು ಮರೆತು ಹೋಯಿತು ಮತ್ತು ಮಾಯೆಯು ವಿಕರ್ಮ ಮಾಡಿಸಿತು. ಆದ್ದರಿಂದ ಎಚ್ಚರಿಕೆಯಿಂದ ಇರಬೇಕು. ಅಸುರಿ ಮತದಂತೆ ನಡೆಯಬಾರದು. ಶಿವ ಭಗವಾನ್ ವಾಚ್. ಈಗ ಮಕ್ಕಳು ಇದ್ದೀರಿ, ತಂದೆಯೂ ಇದ್ದಾರೆ. ತಂದೆಯು ಅನೇಕ ಮಕ್ಕಳಿಗೆ ಓ ಮಗುವೆ ಎಂದು ಹೇಳುತ್ತಾರೆ ಮತ್ತು ಎಲ್ಲ ಮಕ್ಕಳು ಸಹ ಓ ಬಾಬಾ ಎಂದು ಹೇಳುತ್ತಾರೆ. ಮಕ್ಕಳು ಅನೇಕರಿದ್ದಾರೆ, ನೀವು ತಿಳಿಯುತ್ತೀರಿ. ಈ ಜ್ಞಾನ ನಾವು ಆತ್ಮಗಳಿಗಾಗಿಯೇ ಇದೆ. ಒಬ್ಬ ತಂದೆಗೆ ಎಷ್ಟು ಜನ ಮಕ್ಕಳಿದ್ದಾರೆ? ತಂದೆಯು ಓದಿಸಲು ಬಂದಿದ್ದಾರೆ ಎಂದು ಮಕ್ಕಳಿಗೆ ತಿಳಿದಿದೆ. ಅವರು ಮೊಟ್ಟ ಮೊದಲು ತಂದೆಯಾಗಿದ್ದಾರೆ, ಮತ್ತೆ ಶಿಕ್ಷಕವೂ ಆಗಿದ್ದಾರೆ, ಸದ್ಗುರು ಆಗಿದ್ದಾರೆ. ಈಗ ತಂದೆಯು ತಂದೆ ಮತ್ತೆ ಪಾವನರನಾಗಿ ಮಾಡಲು ನೆನಪಿನ ಯಾತ್ರೆಯನ್ನು ಕಲಿಸುತ್ತಾರೆ. ಮತ್ತೆ ಮಕ್ಕಳು ಇದನ್ನು ತಿಳಿಯುತ್ತೀರಿ. ಈ ವಿದ್ಯೆಯು ಅದ್ಭುತವಾಗಿದೆ, ವಂಡರ್ಫುಲ್ ಆಗಿದೆ. ನಾಟಕದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಂದೆಯ ವಿನ ಮತ್ತೆ ಯಾರೂ ತಿಳಿಸಲು ಸಾಧ್ಯವಿಲ್ಲ. ಆದ್ದರಿಂದ ಅವರನ್ನು ಬೇಹದ್ದಿನ ತಂದೆ ಎಂದು ಹೇಳಲಾಗುತ್ತದೆ. ಈ ನಿಶ್ಚಯವಂತೂ ಮಕ್ಕಳಿಗೆ ಅವಶ್ಯವಾಗಿ ಕುಳಿತುಕೊಳ್ಳುತ್ತದೆ. ಇದರಲ್ಲಿ ಸಂಶಯದ ಮಾತು ಉದ್ಭವಿಸಲು ಸಾಧ್ಯವಿಲ್ಲ. ಇಷ್ಟು ಬೇಹದ್ದಿನ ವಿದ್ಯೆಯನ್ನು ಬೇಹದ್ದಿನ ತಂದೆಯು ವಿನ ಮತ್ತಾರು ಅನ್ಯರು ಯಾರೂ ತಿಳಿಸಲು, ಯಾರೂ ಓದಿಸಲು ಸಾಧ್ಯವಿಲ್ಲ. ಬಾಬಾ ಬನ್ನಿ, ಬಂದು ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಎಂದು ಕರೆಯುತ್ತಾರೆ. ಏಕೆಂದರೆ ಇದು ಪತಿತ ಪ್ರಪಂಚವಾಗಿದೆ. ತಂದೆಯು ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿ ಬಾಬಾ ಬಂದು ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಎಂದು ಹೇಳುವುದಿಲ್ಲ. ಅವರು ನಾವು ಆತ್ಮಗಳ ತಂದೆಯಾಗಿದ್ದಾರೆ ಎಂದು ಮಕ್ಕಳಿಗೆ ತಿಳಿದಿದೆ. ಆದ್ದರಿಂದ ದೇಹದ ಪರಿವೆ ತುಂಡಾಗುತ್ತದೆ. ಅವರು ನಮ್ಮ ತಂದೆಯಾಗಿದ್ದಾರೆ ಎಂದು ಆತ್ಮವು ಹೇಳುತ್ತದೆ. ಈಗ ಇದಂತೂ ನಿಶ್ಚಯವಾಗಿದೆ. ಆತ್ಮದ ತಂದೆ ಪರಮಾತ್ಮ ಶಿವ ಭಗವಾನ್ ಆಗಿದ್ದಾರೆ. ಅವಶ್ಯವಾಗಿ ತಂದೆಯ ವಿನ ಮತ್ತಾರು ಇಷ್ಟೊಂದು ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ. ಮೊದಲು ಈ ನಿಶ್ಚಯ ಬುದ್ಧಿ ಬೇಕು. ಆತ್ಮಕ್ಕೆ ಬುದ್ಧಿಯಲ್ಲಿ ನಿಶ್ಚಯವಾಗುತ್ತದೆ, ಇವರು ನಮ್ಮ ತಂದೆಯಾಗಿದ್ದಾರೆ ಎಂದು. ಆತ್ಮಕ್ಕೆ ಜ್ಞಾನವು ಸಿಗುತ್ತದೆ. ಮಕ್ಕಳಿಗೆ ಇದು ಪಕ್ಕಾ ನಿಶ್ಚಯವಿರಬೇಕು. ಏನೇನೋ ಮುಖದಿಂದ ಹೇಳುವಂತಿಲ್ಲ. ನಾವು ಆತ್ಮಗಳು ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತೇವೆ. ಆತ್ಮದಲ್ಲಿಯೇ ಎಲ್ಲ ಸಂಸ್ಕಾರವಿದೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ತಂದೆಯು ಬಂದಿದ್ದಾರೆ, ನಮಗೆ ಈ ರೀತಿ ಓದಿಸುತ್ತಾರೆ, ಕರ್ಮವನ್ನು ಕಲಿಸುತ್ತಾರೆ. ಇದರಿಂದ ಮತ್ತೆ ನಾವು ಇದೇ ಪ್ರಪಂಚದಲ್ಲಿ ಬರುವುದಿಲ್ಲ. ಮನುಷ್ಯರಂತೂ ಇದೇ ಪ್ರಪಂಚದಲ್ಲಿ ಬರಬೇಕು ಎಂದು ತಿಳಿಯುತ್ತಾರೆ. ಆದರೆ ನೀವು ಹೀಗೆ ತಿಳಿಯುವುದಿಲ್ಲ. ನೀವು ಈ ಅಮರ ಕಥೆಯನ್ನು ಕೇಳಿ ಅಮರಪುರಿಗೆ ಹೋಗುತ್ತೀರಿ. ಅಮರಪುರಿ ಎಂದರೆ ಎಲ್ಲಿ ಸದಾ ಅಮರರಾಗಿರುತ್ತಾರೆ. ಸತ್ಯುಗ, ತ್ರೇತಾಯುಗವು ಅಮರಪುರಿಯಾಗಿದೆ. ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. ಈ ವಿದ್ಯೆಯನ್ನು ತಂದೆಯ ವಿನ ಬೇರೆ ಯಾರೂ ಓದಿಸಲು ಸಾಧ್ಯವಿಲ್ಲ. ತಂದೆಯು ನಮಗೆ ಓದಿಸುತ್ತಾರೆ ಮತ್ತು ಯಾರು ಶಿಕ್ಷಕರಾಗುತ್ತಾರೆಯೋ ಅವರು ಸಾಮಾನ್ಯ ಮನುಷ್ಯರಾಗಿದ್ದಾರೆ. ಆದರೆ ಇಲ್ಲಿ ನೀವು ಪತಿತ ಪಾವನ ದುಃಖಾರ್ಥ ಸುಖಾರ್ಥ ಎಂದು ಹೇಳುತ್ತೀರೋ ಆ ತಂದೆಯು ನಮಗೆ ಈಗ ಸಮ್ಮುಖದಲ್ಲಿ ಬಂದು ಓದಿಸುತ್ತಿದ್ದಾರೆ. ಸಮ್ಮುಖವಿಲ್ಲದೆ ರಾಜಯೋಗದ ವಿದ್ಯೆಯನ್ನು ಹೇಗೆ ಓದಿಸೋದು?
ತಂದೆಯು ಹೇಳುತ್ತಾರೆ, ನೀವು ಮಧುರ ಮಕ್ಕಳಿಗೆ ಇಲ್ಲಿ ಓದಿಸಲು ಬರುತ್ತೇನೆ. ಓದಿಸಲು ಇವರಲ್ಲಿ ಬ್ರಹ್ಮಬವರ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ. ಭಗವಾನ್ ವಾಚ್ ಇದೆ ಎಂದರೆ ಅವಶ್ಯವಾಗಿ ಅವರಿಗೆ ಶರೀರವು ಬೇಕು, ಕೇವಲ ಮುಖವಲ್ಲ, ಆದರೆ ಪೂರ್ಣ ಶರೀರವು ಬೇಕು. ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ, ನಾನು ಕಲ್ಪವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಸಾಧಾರಣ ತನುವಿನಲ್ಲಿ ಬರುತ್ತೇನೆ. ಬಹಳ ಬಡವರು ಅಲ್ಲ, ಬಹಳ ಸಾಹುಕಾರರು ಅಲ್ಲ, ಸಾಧಾರಣವಾಗಿದ್ದಾರೆ. ಇದಂತೂ ನೀವು ಮಕ್ಕಳಿಗೆ ನಿಶ್ಚಯವಿರಬೇಕು. ಅವರು ನಮ್ಮ ತಂದೆಯಾಗಿದ್ದಾರೆ, ನಾವು ಅವರ ಆತ್ಮಗಳಾಗಿದ್ದೇವೆ. ಅವರು ನಾವು ಆತ್ಮಗಳ ತಂದೆಯಾಗಿದ್ದಾರೆ. ಇಡೀ ಪ್ರಪಂಚದ ಯಾರೆಲ್ಲ ಮನುಷ್ಯರಿದ್ದಾರೆಯೋ ಅವರಿಗೆಲ್ಲರಿಗೂ ತಂದೆಯಾಗಿದ್ದಾರೆ. ಸರ್ವ ಆತ್ಮಗಳಿಗೆ ತಂದೆಯಾಗಿದ್ದಾರೆ. ಆದ್ದರಿಂದ ಅವರಿಗೆ ಬೇಹದ್ದಿನ ತಂದೆ ಆಗಿದ್ದಾರೆ ಎಂದು ಹೇಳಲಾಗುತ್ತದೆ. ಶಿವ ಜಯಂತಿಯನ್ನು ಆಚರಿಸಲಾಗುತ್ತದೆ, ಆದರೆ ಅದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಶಿವ ಜಯಂತಿಯನ್ನು ಯಾವಾಗಿನಿಂದ ಆಚರಿಸಲಾಗುತ್ತದೆ ಎಂದು ಯಾರೊಂದಿಗಾದರೂ ಕೇಳಿ, ಅದಕ್ಕೆ ಅವರು ಪರಂಪರೆಯಿಂದ ಎಂದು ಕೇಳಿಬಿಡುತ್ತಾರೆ. ಅದು ಯಾವಾಗಿನಿಂದ, ಯಾವುದಾದರೂ ದಿನಾಂಕವಂತೂ ಬೇಕಲ್ಲವೇ? ನಾಟಕವು ಅನಾದಿಯಾಗಿದೆ, ಆದರೆ ನಾಟಕದಲ್ಲಿ ಯಾವ ಚಟುವಟಿಕೆಗಳು ನಡೆಯುತ್ತದೆಯೋ ಅದರ ತಿಥಿ ತಾರೀಕು ಬೇಕಲ್ಲವೇ? ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ನಮ್ಮ ಶಿವತಂದೆಯೇ ಬರುತ್ತಾರೆಂದು ಆ ಪ್ರೀತಿಯಿಂದ ಜಯಂತಿಯನ್ನು ಆಚರಿಸುವುದಿಲ್ಲ. ನೆಹರು ಜಯಂತಿಯನ್ನು ಅಷ್ಟು ಪ್ರೀತಿಯಿಂದ ಆಚರಿಸುತ್ತಾರೆ. ಆನಂದ ಬಾಷ್ಪಗಳು ಬರುತ್ತವೆ. ಶಿವ ಜಯಂತಿಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಈಗ ನೀವು ಮಕ್ಕಳು ಅನುಭವಿಗಳಾಗಿದ್ದೀರಿ. ಅನೇಕ ಮನುಷ್ಯರಿದ್ದಾರೆ, ಅವರಿಗೆ ಏನೂ ಗೊತ್ತಿಲ್ಲ. ಎಷ್ಟೊಂದು ಮೇಳಗಳು ಸೇರುತ್ತವೆ, ಅಲ್ಲಿಗೂ ಯಾರು ಹೋಗುವರೋ ಅವರಿಗೆ ಏನೂ ಗೊತ್ತಿಲ್ಲ. ಸತ್ಯವೇನಿದೆ ಎಂದು ತಿಳಿಸಬಹುದು. ಹೀಗೆ ಬಾಬಾರವರು ಅಮರನಾಥನಾದ ಉದಾಹರಣೆಯನ್ನು ತಿಳಿಸಿದರು. ಅಲ್ಲಿ ಹೋಗಿ ಸತ್ಯವಾಗಿಯೂ ಏನಾಗುತ್ತದೆ ಎಂಬುದನ್ನು ನೋಡಿದರು. ಬೇರೆಯವರಂತೂ ಅನ್ಯರ ಮೂಲಕ ಏನನ್ನು ಕೇಳುವರೋ ಅದನ್ನು ತಿಳಿಸುತ್ತಾರೆ. ಹಿಮದ ಲಿಂಗವಾಗುತ್ತದೆ ಎಂದು ಯಾರಾದರೂ ಹೇಳಿದರೆ ಅದಕ್ಕೆ ಸತ್ಯವೆಂದು ನಂಬುತ್ತಾರೆ. ಈಗ ನೀವು ಮಕ್ಕಳಿಗೆ ಸತ್ಯ ಯಾವುದು, ಅಸತ್ಯ ಏನಾಗಿದೆ ಎಂದು ಅನುಭವವಾಗಿದೆ. ಇದುವರೆಗೆ ಏನೆಲ್ಲವನ್ನು ಕೇಳುತ್ತಾ ಓದುತ್ತಾ ಬಂದಿದ್ದೀರೋ ಅದೆಲ್ಲವನ್ನು ಅಸತ್ಯವಾಗಿತ್ತು. ಸುಳ್ಳು ಮಾಯೆ, ಸುಳ್ಳು ಶರೀರ, ಡ್ಯಾಶ್ ಡ್ಯಾಶ್ ಎಂದು ಗಾಯನವಿದೆ. ಇದು ಅಸತ್ಯದ ಪ್ರಪಂಚವಾಗಿದೆ. ಸ್ವರ್ಗವು ಸತ್ಯಖಂಡವಾಗಿದೆ. ಸತ್ಯಯುಗವು ತ್ರೇತಾ ದ್ವಾಪಾರ ಯುಗವು ಕಳೆಯಿತು, ಈಗ ಕಲಿಯುಗವು ನಡೆಯಿತು. ಇದನ್ನು ಬಹಳ ಕೆಲವರೇ ಅರಿತುಕೊಳ್ಳುತ್ತಾರೆ. ನಿಮ್ಮ ಬುದ್ಧಿಯಲ್ಲಿ ಎಲ್ಲ ವಿಚಾರಗಳು ಇರುತ್ತವೆ. ತಂದೆಯ ಬಳಿ ಪೂರ್ಣ ಜ್ಞಾನವಿದೆ. ಅವರಿಗೆ ಜ್ಞಾನಸಾಗರನೆಂದು ಹೇಳುತ್ತಾರೆ. ಅವರ ಬಳಿ ಯಾವ ಜ್ಞಾನವಿದೆಯೋ ಅದನ್ನು ಬ್ರಹ್ಮಾರವರ ಮೂಲಕ ಕೊಟ್ಟು ನಮ್ಮನ್ನು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುತ್ತಿದ್ದಾರೆ. ಹೇಗೆ ಶಿಕ್ಷಕರು ಸಹ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುತ್ತಾರೆ ಎಂದಾಗ, ದೇವದ್ದಿನ ತಂದೆಯು ಸಹ ಪ್ರಯತ್ನಪಟ್ಟು ತನ್ನ ಸಮಾನವನ್ನಾಗಿ ಮಾಡುತ್ತಾರೆ. ಆದರೆ ಹೀಗೆ ಲೌಕಿಕ ತಂದೆಯು ಮಾಡುವುದಿಲ್ಲ. ಈಗ ನೀವು ಪಾರಲೌಕಿಕ ತಂದೆಯ ಬಳಿ ಬಂದಿದ್ದೀರಿ. ಅವರಿಗೆ ತಿಳಿದಿದೆ, ನಾನು ಮಕ್ಕಳನ್ನು ನನ್ನ ಸಮಾನ ಮಾಡಿಕೊಳ್ಳಬೇಕಾಗಿದೆ. ಹೇಗೆ ಶಿಕ್ಷಕರು ತನ್ನ ಸಮಾನ ಮಾಡಿಕೊಳ್ಳುತ್ತಾರೆ, ನಂಬರ್ ವಾರ್ ಆಗುತ್ತಾರೆ, ಈ ತಂದೆಯು ಸಹ ಹಾಗೆ ಹೇಳುತ್ತಾರೆ, ನಂಬರ್ ವಾರ್ ಆಗುತ್ತೀರಿ. ನಾನು ಯಾವ ವಿದ್ಯೆಯನ್ನು ಓದಿಸುತ್ತೇನೆಯೋ ಇದು ಅವಿನಾಶಿ ವಿದ್ಯೆಯಾಗಿದೆ. ಯಾರು ಎಷ್ಟು ಓದುತ್ತಾರೋ ಅದು ವ್ಯರ್ಥವಾಗಿ ಹೋಗುವುದಿಲ್ಲ. ಮುಂದೆ ಹೋದಂತೆ ತಾವೇ ಹೇಳುತ್ತಾರೆ, ನಾವು 4 ವರ್ಷಗಳ ಹಿಂದೆ 8 ವರ್ಷಗಳ ಹಿಂದೆ ಯಾರಿಂದಲೋ ಜ್ಞಾನವನ್ನು ಕೇಳಿದ್ದೆವು, ಈಗ ಪುನಃ ಬಂದಿದ್ದೆವು. ಮತ್ತೆ ಕೆಲವರಂತೂ ಹಿಡಿದುಕೊಂಡು ಬಿಡುತ್ತಾರೆ. ಜ್ಯೋತಿ ಅಂತೂ ಇದೆ, ಮತ್ತು ಆ ಜ್ಯೋತಿಗೆ ಕೆಲವೊಂದು ಪತಂಗಗಳು ಬಲಿಹಾರಿ ಆಗಿಬಿಡುತ್ತಾರೆ. ಕೆಲವರು ಕೇವಲ ಸುತ್ತಾಡಿ ಹೋಗುತ್ತಾರೆ. ಪ್ರಾರಂಭದಲ್ಲಿ ಜ್ಯೋತಿಗೆ ಅನೇಕ ಪತಂಗಗಳು ಬಲಿಹಾರಿ ಆಗಿಬಿಟ್ಟರು. ನಾಟಕದ ಯೋಜನೆಯ ಅನುಸಾರ ಬಟ್ಟಿಯಾಗಬೇಕಾಗಿತ್ತು. ಕಲ್ಪವು ಹೀಗೆ ಆಗುತ್ತಾ ಬಂದಿದೆ.
ಏನೆಲ್ಲವೂ ಕಳೆಯಿತು. ಕಲ್ಪದ ಹಿಂದೆಯೂ ಹೀಗಿತ್ತು, ಮುಂದೆಯೂ ಅದೇ ಆಗುವುದು. ಬಾಕಿ ಇದು ಪಕ್ಕಾ ನಿಶ್ಚಯವನ್ನು ಇಟ್ಟುಕೊಳ್ಳಿ. ನಾವು ಆತ್ಮಗಳು ಆಗಿದ್ದೇವೆ. ತಂದೆಯು ನಮಗೆ ಓದಿಸುತ್ತಾರೆ. ಈ ನಿಶ್ಚಯದಲ್ಲಿ ಪರಿಪಕ್ವವಾಗಿರಿ, ಮರೆಯಬೇಡಿ. ತಂದೆಯನ್ನು ತಂದೆ ಎಂದು ತಿಳಿಯದೆ ಮನುಷ್ಯರು ಯಾರೂ ಇರುವುದಿಲ್ಲ. ಬಲೆ ವಿಚ್ಛೇದನವನ್ನು ಕೊಟ್ಟು ಮೇಲೂ ಸಹ ನಾವು ನಮ್ಮ ತಂದೆಗೆ ವಿಚ್ಛೇದನ ಕೊಟ್ಟಿದ್ದೇವೆ ಎಂದು ತಿಳಿಯುತ್ತಾರೆ. ಇವರಂತೂ ಬೇಹದ್ದಿನ ತಂದೆಯಾಗಿದ್ದಾರೆ. ಅವರನ್ನು ನಾವು ಎಂದಿಗೂ ಬಿಡುವುದಿಲ್ಲ. ಅಂತ್ಯದವರೆಗೆ ಜೊತೆಯೇ ಇರುತ್ತೇವೆ. ಈ ತಂದೆಯಂತೂ ಎಲ್ಲರ ಸದ್ಗತಿ ಮಾಡುವರು, ಎಲ್ಲರ ಸದ್ಗತಿ ಮಾಡುವವರಾಗಿದ್ದಾರೆ. 5,000 ವರ್ಷಗಳ ನಂತರ ಬರುತ್ತಾರೆ. ಇದನ್ನು ತಿಳಿಯುತ್ತೀರಿ. ಸತ್ಯಯುಗದಲ್ಲಿ ಬಹಳ ಕೆಲವರೇ ಮನುಷ್ಯರು ಇರುತ್ತಾರೆ. ಉಳಿದವರೆಲ್ಲರೂ ಶಾಂತಿಧಾಮದಲ್ಲಿ ಇರುತ್ತಾರೆ. ಈ ಜ್ಞಾನವನ್ನು ಸಹ ತಂದೆಯೇ ತಿಳಿಸುತ್ತಾರೆ. ಮತ್ತಾರು ತಿಳಿಸಲು ಸಾಧ್ಯವಿಲ್ಲ. ಯಾರ ಬುದ್ಧಿಯಲ್ಲಿಯೂ ಕುಳಿತುಕೊಳ್ಳುವುದಿಲ್ಲ. ಅವರು ನೀವು ಆತ್ಮಗಳ ತಂದೆಯಾಗಿದ್ದಾರೆ. ಪರಂಪಿತ ಪರಮಾತ್ಮ ನಮ್ಮ ತಂದೆಯಾಗಿದ್ದಾರೆ. ಚೈತನ್ಯ ಬೀಜ ರೂಪನಾಗಿದ್ದಾರೆ. ಯಾವ ಜ್ಞಾನವನ್ನು ಕೊಡುತ್ತಾರೆ? ಸೃಷ್ಟಿರೂಪಿ ವೃಕ್ಷದ ಜ್ಞಾನವನ್ನು ಕೊಡುತ್ತಾರೆ. ರಚಯಿತನು ಅವಶ್ಯವಾಗಿ ರಚನೆಯ ಜ್ಞಾನವನ್ನು ಕೊಡುತ್ತಾರೆ. ಸತ್ಯಯುಗವು ಯಾವಾಗ ಇತ್ತು, ಎಲ್ಲಿ ಹೋಯಿತು ಎಂದು ನಿಮಗೆ ತಿಳಿದಿತ್ತೇನು? ಈಗ ನೀವು ಸಮ್ಮುಖದಲ್ಲಿ ಕುಳಿತಿದ್ದೀರಿ. ತಂದೆಯು ಮಾತನಾಡುತ್ತಿದ್ದಾರೆ. ಇವರು ನಾವೆಲ್ಲ ಆತ್ಮಗಳ ತಂದೆಯಾಗಿದ್ದಾರೆ, ನಮಗೆ ಓದಿಸುತ್ತಿದ್ದಾರೆ ಎಂದು ಪಕ್ಕಾ ನಿಶ್ಚಯ ಮಾಡಿಕೊಳ್ಳುತ್ತೀರಿ. ಇವರು ಯಾವುದೇ ದೈಹಿಕ ಶಿಕ್ಷಕರಲ್ಲ. ಈ ಶರೀರದಲ್ಲಿ ಓದಿಸುವಂಥ ಆ ನಿರಾಕಾರ ಶಿವತಂದೆಯು ವಿರಾಜಮಾನರಾಗಿದ್ದಾರೆ. ಅವರು ನಿರಾಕಾರಾಗಿದ್ದರೂ ಸಹ ಜ್ಞಾನಸಾಗರನಾಗಿದ್ದಾರೆ. ಮನುಷ್ಯರಂತೂ ಅವರಿಗೆ ಯಾವುದೇ ಆಕಾರವಿಲ್ಲವೆಂದು ಹೇಳಿಬಿಡುತ್ತಾರೆ. ಮಹಿಮೆಯನ್ನು ಮಾಡುತ್ತಾರೆ. ಜ್ಞಾನಸಾಗರ, ಸುಖದ ಸಾಗರ, ಶಾಂತಿಯ ಸಾಗರ, ಶಕ್ತಿಯ ಸಾಗರ. ಆದರೆ ತಿಳಿದುಕೊಳ್ಳುವುದಿಲ್ಲ. ನಾಟಕದ ಅನುಸಾರ ಬಹಳ ದೂರ ಹೋಗಿಬಿಟ್ಟಿದ್ದಾರೆ. ತಂದೆಯು ಬಹಳ ಸಮೀಪ ಕರೆತರುತ್ತಾರೆ. ಇದಂತೂ 5,000 ವರ್ಷಗಳ ಮಾತಾಗಿದೆ. ನೀವು ತಿಳಿಯುತ್ತೀರಿ. ಪ್ರತಿ 5,000 ವರ್ಷಗಳ ನಂತರ ತಂದೆಯು ನಮಗೆ ಓದಿಸಲು ಬರುತ್ತಾರೆ. ಕಲ್ಪಕ್ಕೂ ಈ ಜ್ಞಾನವು ಮತ್ತಾರಿಂದಲೂ ಸಿಗಲು ಸಾಧ್ಯವಿಲ್ಲ. ಈ ಜ್ಞಾನವು ಹೊಸ ಪ್ರಪಂಚಕ್ಕಾಗಿದೆ. ಇದನ್ನು ಯಾವುದೇ ಮನುಷ್ಯರು ಕೊಡಲು ಸಾಧ್ಯವಿಲ್ಲ. ಏಕೆಂದರೆ ತಮೋಪ್ರಧಾನರಾಗಿದ್ದಾರೆ. ಅವರು ಯಾರನ್ನೂ ಸತೋಪ್ರಧಾನರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಅವರಂತೂ ತಮೋಪ್ರಧಾನರಾಗುತ್ತಲೇ ಹೋಗುತ್ತಾರೆ. ತಂದೆಯು ನಮಗೆ ಇವರಲ್ಲಿ ಪ್ರವೇಶ ಮಾಡಿ ತಿಳಿಸುತ್ತಿದ್ದಾರೆ ಎಂದು ನೀವು ಈಗ ತಿಳಿದುಕೊಂಡಿದ್ದೀರಿ. ಮತ್ತೆ ಹೇಳುತ್ತಾರೆ, ಹುಡುಗಾಟಿಕೆ ಮಾಡಬೇಡಿ. ಶತ್ರು ಈಗಲೂ ನಿಮ್ಮ ಬೆನ್ನ ಹಿಂದೆ ಇದ್ದಾನೆ. ಇವನೇ ನಿಮ್ಮನ್ನು ಬೀಳಿಸಿದ್ದಾನೆ. ಅವನು ಈಗ ನಿಮ್ಮ ಬೆನ್ನು ಬಿಡುವುದಿಲ್ಲ. ಬಲೆ ನೀವು ಸಂಗಮದಲ್ಲಿ ಇದ್ದೀರಿ. ಅರ್ಧಕಲ್ಪ ನೀವು ರಾವಣನಿಗೆ ವಶವಾಗಿದ್ದೀರಿ. ಆದ್ದರಿಂದ ಅವನು ಬೇಗನೆ ಬಿಡುವುದಿಲ್ಲ. ಎಚ್ಚರಿಕೆಯಿಂದ ಇರುವುದಿಲ್ಲ. ನೆನಪು ಮಾಡುವುದಿಲ್ಲವೆಂದರೆ ಇನ್ನೂ ವಿಕರ್ಮವನ್ನು ಮಾಡಿಸಿಬಿಡುತ್ತಾನೆ. ನಂತರ ಯಾವುದಾದರೂ ಒಂದು ಏಟು ಬೀಳುತ್ತದೆ. ಈಗಂತೂ ನೋಡಿ, ಮನುಷ್ಯರು ತಮಗೆ ತಾವೇ ಪೆಟ್ಟು ಕೊಟ್ಟುಕೊಂಡಿದ್ದಾರೆ. ಏನೇನು ಕೇಳಿ ಹೇಳಿಬಿಡುತ್ತಾರೆ. ಶಿವಶಂಕರ ಒಂದೇ ಎಂದು ಹೇಳಿಬಿಡುತ್ತಾರೆ. ಅವರ ಕರ್ತವ್ಯವೇನು ಮತ್ತು ಇವರ ಕರ್ತವ್ಯವೇನು? ಎಷ್ಟೊಂದು ಅಂತರವಿದೆ. ಶಿವನು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ. ಶಂಕರ ದೇವತೆ ಆಗಿದ್ದಾರೆ. ಅಂದ ಮೇಲೆ ಶಿವಶಂಕರ ಒಂದೇ ಎಂದು ಹೇಳಿಬಿಡುತ್ತಾರೆ. ಶಿವನು ನಿರಾಕಾರ ಇದ್ದಾರೆ. ಶಂಕರನು ಸೂಕ್ಷ್ಮ ಶರೀರವಿದೆ. ಇಬ್ಬರಿಗೆ ಒಂದೇ ಎಂದು ಹೇಳಿಬಿಡುತ್ತಾರೆ. ಅವರು ಒಂದೇ ಎಂದು ಹೇಗೆ ಹೇಳಿಬಿಡುತ್ತಾರೆ? ಇಬ್ಬರ ಪಾತ್ರವೇ ಬೇರೆ ಬೇರೆಯಾಗಿದೆ. ಇಲ್ಲಿಯೂ ಅನೇಕರ ಹೆಸರುಗಳಿವೆ. ರಾಧಾಕೃಷ್ಣ, ಲಕ್ಷ್ಮೀನಾರಾಯಣರ, ಶಿವಶಂಕರ. ತಮಗೆ ಎರಡೆರಡು ಹೆಸರುಗಳನ್ನು ಇಟ್ಟುಕೊಂಡಿದ್ದಾರೆ. ಅಂದಾಗ ಮಕ್ಕಳು ತಿಳಿಯುತ್ತೀರಿ. ಈ ಸಮಯದವರೆಗೆ ತಂದೆಯು ಏನನ್ನು ತಿಳಿಸಿದ್ದಾರೆಯೋ ಅದು ಪುನರಾವರ್ತನೆ ಆಗುವುದು. ಇನ್ನೂ ಕೆಲವು ದಿನಗಳು ಮಾತ್ರವೇ ಇವೆ. ತಂದೆಯು ಕುಳಿತು ಬಿಡುತ್ತಾರೆಯೇ?
ಮಕ್ಕಳು ನಂಬರ್ ವಾರ್ ಆಗಿ ಓದಿ ಪೂರ್ಣ ಕರ್ಮಾತೀತರಾಗಿ ಬಿಡುತ್ತೀರಿ. ನಾಟಕದನುಸಾರ ಮಾಲೆಯ ತಯಾರಾಗಿ ಬಿಡುತ್ತದೆ. ಯಾವ ಮಾಲೆ? ಎಲ್ಲ ಆತ್ಮಗಳ ಮಾಲೆ ಆಗುವುದು. ಆಗ ಹಿಂತಿರುಗಿ ಹೋಗುತ್ತೀರಿ. ನಂಬರ್ 1 ಮಾಲೆಯಂತೂ ನಿಮ್ಮದಾಗಿದೆ. ಶಿವತಂದೆಯ ಮಾಲೆಯು ಬಹಳ ದೊಡ್ಡದಾಗಿದೆ. ಅಲ್ಲಿಂದ ನಂಬರ್ ವಾರ್ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೀರಿ. ನೀವು ಎಲ್ಲರೂ ಬಾಬಾ ಬಾಬಾ ಎಂದು ಹೇಳುತ್ತೀರಿ. ಎಲ್ಲರೂ ಒಂದೇ ಮಾಲೆಯ ಮಣಿಗಳಾಗಿದ್ದೀರಿ. ಎಲ್ಲರಿಗೆ ವಿಷ್ಣುವಿನ ಮಾಲೆಯ ಮಣಿಗಳು ಎಂದು ಹೇಳುವುದಿಲ್ಲ. ಇದನ್ನು ತಂದೆಯು ಓದಿಸುತ್ತಾರೆ. ಸೂರ್ಯವಂಶಿಯಲ್ಲಿ ಆಗಬೇಕಾದರೆ ಸೂರ್ಯವಂಶಿ ಚಂದ್ರವಂಶಿ ಯಾವುದು ಕಳೆದು ಹೋಯಿತು ಅದು ಮತ್ತೆ ಬರುತ್ತದೆ. ಈ ಪದವಿಯು ವಿದ್ಯೆಯ ಆಧಾರದಿಂದಲೇ ಸಿಗುತ್ತದೆ. ತಂದೆಯ ವಿದ್ಯೆ ಇಲ್ಲದೆ ಈ ಪದವಿ ಸಿಗಲು ಸಾಧ್ಯವಿಲ್ಲ. ಚಿತ್ರವೂ ಇದೆ, ಆದರೆ ನಾವು ಈ ರೀತಿ ಆಗಲು ಸಾಧ್ಯವೆಂದು ಯಾರೂ ಸಹ ಇಂಥ ಚಲನೆಯನ್ನು ನಡೆಯುವುದಿಲ್ಲ. ಸತ್ಯನಾರಾಯಣ ಕಥೆಯನ್ನು ಕೇಳುತ್ತಾರೆ. ಗರುಡ ಪುರಾಣದಲ್ಲಿ ಎಲ್ಲವೂ ಇಂಥ ಮಾತುಗಳಿವೆ. ಅವುಗಳನ್ನು ಮನುಷ್ಯರಿಗೆ ತಿಳಿಸುತ್ತಾರೆ. ಇದು ವಿಷಯ ಮೈತರಣಿ ನದಿ, ರೌರವ ನರಕವಾಗಿದೆ. ವಿಶೇಷವಾಗಿ ಭಾರತಕ್ಕೆ ಹೇಳುತ್ತಾರೆ ಎಂದು ತಂದೆ ತಿಳಿಸುತ್ತಾರೆ. ಬೃಹಸ್ಪತಿ ದಶೆಯು ಭಾರತದ ಮೇಲೆ ಕುಳಿತಿದೆ. ವೃಕ್ಷಪತಿಯು ಭಾರತವಾಸಿಗಳಿಗೆ ಓದಿಸುತ್ತಾರೆ. ಬೇಹದ್ದಿನ ತಂದೆಯು ಕುಳಿತು ಬೇಹದ್ದಿನ ಮಾತುಗಳನ್ನು ತಿಳಿಸುತ್ತಾರೆ. ದಶೆಯು ಕುಳಿತುಕೊಳ್ಳುತ್ತದೆ. ಈಗ ರಾಹುವಿನ ದಶೆಯು ಇದೆ, ಆದ್ದರಿಂದಲೇ ದಾನ ಕೊಟ್ಟರೆ ಗ್ರಹಣ ಬಿಡುವುದು ಎಂದು ಹೇಳುತ್ತಾರೆ. ತಂದೆಯು ಸಹ ತಿಳಿಸುತ್ತಾರೆ, ಈ ಕಲಿಯುಗದ ಅಂತ್ಯದಲ್ಲಿ ಎಲ್ಲರ ಮೇಲೆ ರಾಹುವಿನ ದಶೆ ಇದೆ. ಈ ವೃಕ್ಷಪತಿಯಾದ ನಾನು ಭಾರತದ ಮೇಲೆ ಬೃಹಸ್ಪತಿಯ ದಶೆಯನ್ನು ಕೂರಿಸಲು ಬಂದಿದ್ದೇನೆ. ಸತ್ಯಯುಗದಲ್ಲಿ ಬೃಹಸ್ಪತಿ ದಶೆಯು ಭಾರತದ ಮೇಲೆ ಇತ್ತು. ಈಗ ರಾಹುವಿನ ದಶೆ ಇದೆ. ಇದು ಬೇಹದ್ದಿನ ಮಾತಾಗಿದೆ. ಇದು ಯಾವುದೇ ಶಾಸ್ತ್ರ ಮೊದಲಾದವುಗಳಿಲ್ಲ. ಈ ಪತ್ರಿಕೆ ಮೊದಲಾದವುಗಳು ಸಹ ಯಾರು ಮೊದಲು ಏನಾದರೂ ತಿಳಿದುಕೊಂಡಿರುತ್ತಾರೋ ಅವರಿಗೆ ಅರ್ಥವಾಗುತ್ತದೆ. ಈ ಪತ್ರಿಕೆಗಳನ್ನು ಓದುವುದರಿಂದ ಅವರ ಇನ್ನೂ ಹೆಚ್ಚಿನದಾಗಿ ತಿಳಿದುಕೊಳ್ಳಲು ಓದುತ್ತಾರೆ. ಉಳಿದವರಂತೂ ಏನನ್ನೂ ತಿಳಿಯುವುದಿಲ್ಲ. ಯಾರು ಸ್ವಲ್ಪ ಓದಿ ಮತ್ತು ಬಿಡುತ್ತಾರೆಂದರೆ ಅವರಲ್ಲಿ ಮತ್ತೆ ಸ್ವಲ್ಪ ಜ್ಞಾನದ ಎಣ್ಣೆಯನ್ನು ಹಾಕುವುದರಿಂದ ಮತ್ತೆ ಜಾಗೃತರಾಗಿ ಬಿಡುತ್ತಾರೆ. ಜ್ಞಾನಕ್ಕೆ ಎಣ್ಣೆ ಎಂದು ಹೇಳಲಾಗುತ್ತದೆ. ತಂದೆಯು ನಂದಿ ಹೋಗಿರುವ ದೀಪದಲ್ಲಿ ಎಣ್ಣೆಯನ್ನು ಹಾಕುತ್ತಾರೆ, ಜ್ಞಾನದ ಎಣ್ಣೆಯನ್ನು ಹಾಕುತ್ತಾರೆ. ಹೇಳುತ್ತಾರೆ, ಮಕ್ಕಳೇ, ಮಾಯೆಯ ಬಿರುಗಾಳಿಗಳು ಬರುತ್ತವೆ, ದೀಪವನ್ನು ನಂದಿಸಿಬಿಡುತ್ತವೆ. ಜ್ಯೋತಿಗೆ ಕೆಲವೊಂದು ಪತಂಗಗಳು ಸುಟ್ಟು ಹೋಗುತ್ತವೆ, ಕೆಲವು ಸುತ್ತಾಡಿ ಹೊರಟು ಹೋಗುತ್ತವೆ. ಅದೇ ಮಾತು ಪ್ರತ್ಯಕ್ಷ ಸ್ವರೂಪದಲ್ಲಿ ನಡೆಯುತ್ತದೆ. ಎಲ್ಲರೂ ನಂಬರ್ ವಾರ್ ಪತಂಗಗಳಾಗಿದ್ದೀರಿ. ಮೊದಲು ಒಮ್ಮೆಲೇ ಮನೆ ಮಠವನ್ನು ಬಿಟ್ಟು ಬಂದರು, ಪತಂಗಗಳಾದರು. ಕಿವಿಗೆ ಒಮ್ಮೆಲೇ ಲಾಟ್ರಿ ಸಿಕ್ಕಿಬಿಟ್ಟಿತು, ಏನೆಲ್ಲವೂ ಕಳೆಯಿತು. ಮತ್ತೆ ಹಾಗೇ ಮಾಡುತ್ತೀರಿ. ಬಲೆ ಹೊರಟು ಹೋದರು. ಆದ್ದರಿಂದ ಅವರು ಸ್ವರ್ಗದಲ್ಲಿ ಬರುವುದಿಲ್ಲವೆಂದು ತಿಳಿಯಬೇಡಿ. ಪತಂಗಗಳಾದರೂ ಪ್ರಿಯತಮೆಯರಾದರೂ ಮತ್ತೆ ಮಾಯೆ ಸೋಲಿಸಿತು. ಆದ್ದರಿಂದ ಕಡಿಮೆ ಪದವಿಯನ್ನು ಪಡೆಯುತ್ತಾರೆ. ನಂಬರ್ ವಾರ್ ಅಂತೂ ಇದ್ದೇ ಇರುತ್ತಾರೆ. ಅನ್ಯ ಸತ್ಸಂಗಗಳಲ್ಲಿ ಯಾರ ಬುದ್ಧಿಗಳಲ್ಲಿಯೂ ಇರುವುದಿಲ್ಲ. ನಿಮ್ಮ ಬುದ್ಧಿಯಲ್ಲಿದೆ. ತಂದೆಯಿಂದ ಹೊಸ ಪ್ರಪಂಚಕ್ಕಾಗಿ ನಾವೆಲ್ಲರೂ ನಮ್ಮ ಪುರುಷಾರ್ಥದನುಸಾರ ನಂಬರ್ ವಾರ್ ಓದುತ್ತಿದ್ದೇವೆ. ನಾವು ಬೇಹದ್ದಿನ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ. ಆತ್ಮವು ಸ್ಥೂಲ ಕಣ್ಣುಗಳಿಗೆ ಕಾಣಿಸುವುದಿಲ್ಲ, ಅದು ಅವ್ಯಕ್ತವಾಗಿದೆ. ಅದನ್ನು ದಿವ್ಯ ದೃಷ್ಟಿಯ ಮೂಲಕವೇ ನೋಡಬಹುದಾಗಿದೆ ಎಂದು ಇದು ಸಹ ತಿಳಿದಿದೆ. ನಾವು ಆತ್ಮಗಳು ಸಹ ಸೂಕ್ಷ್ಮ ಬಿಂದುಗಳಾಗಿದ್ದೇವೆ. ಆದರೆ ದೇಹದ ಅಭಿಮಾನವನ್ನು ಬಿಟ್ಟು ತಮ್ಮನ್ನು ಆತ್ಮನೆಂದು ತಿಳಿದು ಶ್ರೇಷ್ಠ ವಿದ್ಯಾಭ್ಯಾಸವಾಗಿದೆ. ಈ ವಿದ್ಯಾಭ್ಯಾಸದಲ್ಲಿಯೂ ಯಾವ ಸಬ್ಜೆಕ್ಟ್ ಕಷ್ಟವಾಗಿರುತ್ತದೆಯೋ ಅದರಲ್ಲಿ ಅನುತ್ತೀರ್ಣರಾಗುತ್ತಾರೆ. ಈ ಸಬ್ಜೆಕ್ಟ್ ಬಹಳ ಸಹಜವಾಗಿದೆ, ಆದರೆ ಕೆಲವರಿಗೆ ಇದು ಕಷ್ಟದ ಅನುಭವವಾಗುತ್ತದೆ. ಈಗ ನೀವು ತಿಳಿಯುತ್ತೀರಿ, ನೀವು ಸಹ ನಿರಾಕಾರ ಆತ್ಮಗಳಾಗಿದ್ದೀರಿ, ಆದರೆ ಶರೀರದ ಜೊತೆ ಇದ್ದೀರಿ. ಇವೆಲ್ಲ ಮಾತುಗಳನ್ನು ಬೇಹದ್ದಿನ ತಂದೆ ತಿಳಿಸುತ್ತಾರೆ, ಮತ್ತಾರು ತಿಳಿಸಲು ಸಾಧ್ಯವಿಲ್ಲ. ಅಂದ ಮೇಲೆ ಏನು ಮಾಡುತ್ತೀರಿ? ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೀರಿ. ತಂದೆ ತಿಳಿಸುತ್ತಾರೆ, ಇದು ಅನಾದಿ ನಾಟಕವು ಮಾಡಲ್ಪಟ್ಟಿದೆ. ನಾನು ಯಾವುದೇ ಹೊಸ ಮಾತನ್ನು ಹೇಳುವುದಿಲ್ಲ. ನಾಟಕದ ಅನುಸಾರ ನಾನು ನಿಮಗೆ ಓದಿಸುತ್ತೇನೆ. ಧನ್ಯವಾದಗಳನ್ನು ಭಕ್ತಿ ಮಾರ್ಗದಲ್ಲಿ ತಿಳಿಸುತ್ತಾರೆ.
ವಿದ್ಯಾರ್ಥಿಗಳು ಚೆನ್ನಾಗಿ ಓದಿದರೆ ನಮ್ಮ ಹೆಸರು ಪ್ರಸಿದ್ಧವಾಗುವುದು ಎಂದು ಶಿಕ್ಷಕರು ಹೇಳುತ್ತಾರೆ. ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾರೆ. ಯಾರು ಚೆನ್ನಾಗಿ ಓದಿಸುತ್ತಾರೋ ಅವರಿಗೆ ಧನ್ಯವಾದಗಳನ್ನು ತಿಳಿಸಲಾಗುತ್ತದೆ. ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಧನ್ಯವಾದಗಳನ್ನು ಹೇಳುತ್ತಾರೆ. ಮಧುರ ಮಕ್ಕಳೇ, ಜೀವಿಸಿಯೇ ಇರಿ, ಅಮರವಾಗಿರಿ, ಇಂಥ ಸರ್ವಿಸ್ ಮಾಡುತ್ತೀರಿ, ಕಲ್ಪದ ಹಿಂದೆ ಮಾಡಿದಿರಿ ಎಂದು ತಂದೆಯು ತಿಳಿಸುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತ ಬಾಪ್ತಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಸದಾ ನಶೆ ಹಾಗೂ ನಿಶ್ಚಯವಿರಲಿ. ನಮಗೆ ಓದಿಸುವವರು ಯಾವುದೇ ದೈಹಿಕ ಶಿಕ್ಷಕರಲ್ಲ. ಸ್ವಯಂ ಜ್ಞಾನಸಾಗರ ನಿರಾಕಾರ ತಂದೆಯು ಶಿಕ್ಷಕರಾಗಿ ನಮಗೆ ಓದಿಸುತ್ತಾರೆ. ಈ ವಿದ್ಯೆಯಿಂದಲೇ ನಾವು ಸತೋಪ್ರಧಾನರಾಗಬೇಕಾಗಿದೆ. 2ನೇ ಪಾಯಿಂಟ್ ಆಗಿದೆ, ಆತ್ಮರೂಪಿ ದೀಪದಲ್ಲಿ ಪ್ರತಿನಿತ್ಯವೂ ಜ್ಞಾನದ ಎಣ್ಣೆಯನ್ನು ಹಾಕಬೇಕಾಗಿದೆ. ಜ್ಞಾನದ ಎಣ್ಣೆಯಿಂದ ಸದಾ ಈ ರೀತಿ ಪ್ರಜ್ವಲಿತವಾಗಬೇಕು. ಮಾಯೆಯು ಯಾವುದೇ ಬಿರುಗಾಳಿಗಳು ಅಲುಗಾಡಿಸಲು ಸಾಧ್ಯ ಆಗಬಾರದು. ಪೂರ್ಣ ಪತಂಗಗಳು ಆಗಿ ಜ್ಯೋತಿಗೆ ಬಲಿಹಾರಿಯಾಗಬೇಕು. ವರದಾನ: ಸದಾ ಒಬ್ಬ ತಂದೆಯ ಸ್ನೇಹದಲ್ಲಿ ಸಮಾವೇಶವಾಗಿರುವಂತಹ ಸಹಯೋಗಿ ಆತ್ಮಭವ. ವರದಾನ: ಸದಾ ಒಬ್ಬ ತಂದೆಯ ಸ್ನೇಹದಲ್ಲಿ ಸಮಾವೇಶವಾಗಿರುವಂತಹ ಸಹಯೋಗಿ ಆತ್ಮಭವ. ಯಾವ ಮಕ್ಕಳಿಗೆ ತಂದೆಯ ಜೊತೆ ಅತಿಯಾದ ಸ್ನೇಹವಿದೆ, ಆ ಸ್ನೇಹಿ ಆತ್ಮ ಸದಾ ತಂದೆಯ ಶ್ರೇಷ್ಠ ಕಾರ್ಯದಲ್ಲಿ ಸಹಯೋಗಿ ಆಗುತ್ತಾರೆ. ಮತ್ತು ಯಾರು ಎಷ್ಟು ಸಹಯೋಗಿ ಅಷ್ಟೇ ಸಹಜ ರಾಜಯೋಗಿಗಳಾಗುತ್ತಾರೆ. ತಂದೆಯ ಸ್ನೇಹದಲ್ಲಿ ಸಮಾವೇಶವಾಗಿರುವ ಸಹಯೋಗಿ ಆತ್ಮ ಎಂದು ಮಾಯೆಯು ಸಹಯೋಗಿಯಾಗಲು ಸಾಧ್ಯವಿಲ್ಲ. ಅವರ ಪ್ರತಿ ಸಂಕಲ್ಪದಲ್ಲಿ ಬಾಬಾ ಮತ್ತು ಸೇವೆ ಇರುವುದು. ಆದ್ದರಿಂದ ನಿದ್ರೆಯಾಗಿರುವುದಿಲ್ಲ. ಹೇಗೆ ಸಂಪಾದನೆ ಮಾಡಿ ಖುಷಿಯಲ್ಲಿ ಮಲಗಿರುತ್ತಾರೆ ಅಷ್ಟು ಪರಿವರ್ತನೆಯಾಗಿ ಬಿಡುವುದು. ಸ್ಲೋಗನ್ ಆಗಿದೆ: ಪ್ರೇಮದ ಕಣ್ಣೀರು ಹೃದಯವೆಂಬ ಡಬ್ಬಿಯಲ್ಲಿ ಮುತ್ತಿನಂತೆ ಆಗಿಬಿಡುವುದು. ಪ್ರೇಮದ ಕಣ್ಣೀರು ಹೃದಯವೆಂಬ ಡಬ್ಬಿಯಲ್ಲಿ ಮುತ್ತಿನಂತೆ ಆಗಿಬಿಡುವುದು. ಓಂ